ಎಲ್ಲರಿಗೂ ನಮಸ್ಕಾರ. ಸೋಮವಾರ ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ವೈಶಾಖ ಮದುವೆ ನಡೆಯಲ್ಲ ಅಂತ ಹೇಳಿದ್ದಕ್ಕೆ ರಾಮಾಚಾರಿ ತಂದೆ ಸ್ವಲ್ಪ ಗಾಬರಿಯಾಗಿರುತ್ತಾರೆ. ಇವಳು ಏನು ಮಾಡುತ್ತಾಳೋ ಏನೋ ಅಂತ. ಎಲ್ಲರೂ ಮದುವೆ ಛತ್ರಕ್ಕೆ ಬರುತ್ತಾರೆ. ದಿಗಂತು ಹಾಗೂ ಅವರ ತಾಯಿ ಇಬ್ಬರು. ಅಂಜಲಿಯವರು ಕೇಳಿದ್ದಕ್ಕೆ ಎಲ್ಲ ರೆಡಿ ಇದೆ, ಆದರೂ ಇವೆಲ್ಲ ನೋಡುತ್ತಾ ಇರುವುದು ನನಗೆ ಭಯವಾಗುತ್ತಾ ಇದೆ. ಇಲ್ಲಿನದು ಎಲ್ಲ ನೋಡಿದರೆ ನನಗೆ ಭಯವಾಗುತ್ತಾ ಇದೆ ಅಂತ ಹೇಳಿದ್ದಕ್ಕೆ ಮಂಜಲಿಯವರು, ನೀನೇನು ಭಯಪಡಬೇಡ ಕಣೋ, ಮದುವೆ ನಿಂತೇ ನಿಲ್ಲುತ್ತದೆ, ನೀನೇ ಅವಳನ್ನು ಮದುವೆ ಆಗುವುದು. ಇನ್ನೊಂದು ಕಡೆ ಕಿಟ್ಟಿ ಗುರುಗಳ ಹತ್ತಿರ ಹೋಗಿ, ಗುರುಗಳೇ ನಾನಿನ್ನ ಮನೆಗೆ ಹೊರಡುತ್ತೇನೆ ಅಂತ ಹೇಳಿದ್ದಕ್ಕೆ ಗುರುಗಳು, ಒಳ್ಳೆಯದಾಗಲಿ ನಿನಗೆ, ಈಗ ಧರ್ಮಯುದ್ಧ ಶುರುವಾಗಿದೆ, ಇದರಲ್ಲಿ ಜಯಗಳಿಸು, ಕೆಟ್ಟದ್ದು ಅಳಿಸಿ ಹೋಗಲಿ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡುತ್ತಾರೆ. ಕಿಟ್ಟಿ ಸರಿ ಗುರುಗಳೇ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ರಾತ್ರಿಗೆಲ್ಲ ಬಂದಾಗ ಜಯಶಂಕರ್ ಅವರು, ಓ ಮಾನ್ಯತಾ ಬಾ, ಅಳಿಯಂದ್ರು ಬಂದರು, ಆರತಿ ಮಾಡು ಅಂತ ಹೇಳಿದ್ದಕ್ಕೆ ಇದನ್ನು ನಾನೇ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಬೈದುಕೊಂಡು, ಇದೇ ರಾಮಾಚಾರಿ ನಿನಗೆ ಕೊನೆಯ ಆರತಿ, ನನ್ನ ಮಗಳಿಗೋಸ್ಕರ ಇವನ್ನೆಲ್ಲ ನಾನು ಸಹಿಸಿಕೊಳ್ತಾ ಇದ್ದೀನಿ ಅಂತ ಬೈದುಕೊಂಡು ಮೇಲೆ ನಗುತ್ತಾ ಆರತಿ ಮಾಡುತ್ತಾಳೆ. ಜಯಶಂಕರ್ ಅವರು, ಅಂತೂ ಇಂತೂ ನನ್ನ ಮಗಳ ಮದುವೆ ಚೆನ್ನಾಗಿ ಮಾಡಬೇಕು, ಅದನ್ನು ನೋಡಬೇಕು ಅಂತ ಹೇಳಿ ತುಂಬ ಕನಸು ಕಂಡಿದ್ದೆ, ಆದರೆ ಈಗ ಆ ಕನಸು ನನಸಾಗ್ತಾ ಇದೆ ಅಂತ ಹೇಳಿ ತುಂಬ ಖುಷಿಯಾಗಿ ಹೇಳಿದ್ದಕ್ಕೆ ಮಾನ್ಯತನು, ಹೌದು ಅದು ನಿಜನೇ, ನನಗೂ ಅಷ್ಟೇ ನನ್ನ ಮಗಳು ಮದುವೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನಿಸ್ತಾ ಇತ್ತು, ಈಗ ಅದು ನೆರವೇರ್ತಾ ಇದೆ ಅಂತ ಅವಳು ಹೇಳ್ತಾಳೆ. ಕೊನೆಗೆ ರಾಮಾಚಾರಿ ಮನೆಯವರನ್ನೆಲ್ಲ ಒಳಗಡೆ ಕರೆದುಕೊಂಡು ಹೋಗ್ತಾರೆ. ಚಾರು ರಾಮಾಚಾರಿಯನ್ನು ನೋಡಿ ತುಂಬ ಖುಷಿಯಿಂದ, ಅಂತೂ ಇಂತೂ ನಮ್ಮ ಮದುವೆ ನಡೀತಾ ಇದೆ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ಅವಳ ಸಂತೋಷ ವ್ಯಕ್ತಪಡಿಸ್ತಾಳೆ. ಇನ್ನೊಂದು ಕಡೆ ಎಲ್ಲ ಮದುವೆ ಶಾಸ್ತ್ರಗಳೆಲ್ಲ ಆರಂಭವಾಗುತ್ತದೆ. ಇನ್ನೊಂದು ಕಡೆ ಕಿಟ್ಟಿ ಮದುವೆ ಚೌಟ್ರಿ ಹತ್ತಿರ ಬರುತ್ತಾನೆ. ಇದು ಸೋಮವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.